ಎಲ್ಲರೂ ನೋಡ್ತಾ ಇದ್ದಂತೆ ಕರಾವಳಿಯ ಕಾಂಗ್ರೆಸ್ನಲ್ಲಿ ಅಚ್ಚರಿಯ ರಾಜಕೀಯ ಬೆಳವಣಿಗೆಯೊಂದು ನಡೆದು ಹೋಗಿದೆ. ರಾಜ್ಯ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಅವರ ಸಹೋದರ ಯುಟಿ ಇಫ್ತಿಕಾರ್ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈವರೆಗೆ ತೆರೆಮರೆಯಲ್ಲಿ ಸೋದರ ಖಾದರ್ ಅವರ ಚುನಾವಣಾ ರಣತಂತ್ರಗಾರನಾಗಿದ್ದ ಯುಟಿ ಇಫ್ತಿಕಾರ್ ಇದೀಗ ಸಕ್ರಿಯ ರಾಜಕಾರಣಕ್ಕೆ ಧುಮುಕಿದ್ದಾರೆ. ಮಾತ್ರವಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸ್ತಾ ಇದ್ದಾರೆ. ಅದು ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕರಾವಳಿಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ನಡೆದು ಹೋಗಿದೆ. ಸಚಿವ ಖಾದರ್ ಅವರ ಚುನಾವಣಾ ರಣತಂತ್ರಗಾರನಾಗಿ ಗುರುತಿಸಿಕೊಂಡಿದ್ದ ಸಚಿವ ಯುಟಿ ಖಾದರ್ ಅವರ ಸಹೋದರ ಯುಟಿ ಇಫ್ತಿಕಾರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಆದರೆ ಯುಟಿ ಇಫ್ತಿಕಾರ್ ಈ ಬಾರಿ ಕಣಕ್ಕಿಳಿಯುತ್ತಿರುವುದು ಕರ್ನಾಟಕ ರಾಜ್ಯದಿಂದಲ್ಲ, ಬದಲಾಗಿ ಕರ್ನಾಟಕದ ನೆರೆ ಜಿಲ್ಲೆ ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ. ಹೌದು, ಕಾಸರಗೋಡಿನಿಂದ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಲು ಯುಟಿ ಇಫ್ತಿಕಾರ್ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಪಕ್ಷದ ಮೂಲದ ಪ್ರಕಾರ ಸ್ಕ್ರೀನಿಂಗ್ ಕಮಿಟಿಗೆ ಸಲ್ಲಿಕೆಯಾದ 4ರ ಪಟ್ಟಿಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಇಫ್ತಿಕಾರ್ ಹೆಸರಿದೆ ಎನ್ನಲಾಗಿದೆ. ಪದೇ ಪದೇ ಅವರು ಕೇರಳಕ್ಕೆ ಭೇಟಿ ನೀಡುತ್ತಿರುವುದು ಈ ಮಾತುಗಳಿಗೆ ಪುಷ್ಟಿ ಒದಗಿಸುತ್ತಿದೆ. ಯುಟಿ ಇಫ್ತಿಕಾರ್ ಅವರನ್ನ ಕಣಕ್ಕಿಳಿಸುವುದರ ಹಿಂದೆ ಕಾಂಗ್ರೆಸ್ನ ಸ್ಟ್ರಾಟಜಿ ಬಹಳಷ್ಟಿದೆ ಎನ್ನಲಾಗಿದೆ. ಯಾಕೆಂದ್ರೆ ಕಾಸರಗೋಡು ಕ್ಷೇತ್ರದಲ್ಲಿ ಒಟ್ಟು 13.5 ಲಕ್ಷ ಮತದಾರರಿದ್ದು, ಇದರಲ್ಲಿ 28% 32% ಮುಸ್ಲಿಂ ಮತದಾರರಿದ್ದಾರೆ. ಇದರ ಜೊತೆಗೆ ಕಾಸರಗೋಡು ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿಗೇನೆ ಟಿಕೆಟ್ ನೀಡಬೇಕು ಎನ್ನುವುದು ಕಳೆದ 2-3 ದಶಕಗಳಿಂದ ಕಾಂಗ್ರೆಸ್ನಲ್ಲಿ ಚಾಲ್ತಿಯಲ್ಲಿರುವ ಅಲಿಖಿತ ನಿಯಮ. 2014ರ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿಎಂ ಎದುರು ಸೋತಿರುವುದು ಅಲ್ಪ ಮತಗಳ ಅಂತರದಿಂದ. ಹೀಗಾಗಿ ಮುಸ್ಲಿಂ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಿದ್ದೇವೆ ಎನ್ನುವುದನ್ನು ಉಳಿಸಿಕೊಳ್ಳುವ ಜೊತೆಗೆ ಅಲ್ಲಿನ ಮುಸ್ಲಿಂ ಕನ್ನಡಿಗರ ಮಾತುಗಳನ್ನು ಸೆಳೆಯುವ ಉದ್ದೇಶವಿದೆ ಎನ್ನಲಾಗಿದೆ. ಕಾಸರಗೋಡಿನ ಉಪ್ಪಳ ಮೂಲದವರಾದ ಇಫ್ತಿಕಾರ್ಗೆ ಟಿಕೆಟ್ ನೀಡುವ ಮೂಲಕ ಕರ್ನಾಟಕದಲ್ಲಿ ಎದುರಾಗಬಹುದಾಗಿದ್ದ ವಿರೋಧಗಳು ಅಥವಾ ಹಿನ್ನಡೆಗಳನ್ನು ನಿವಾರಿಸಬಹುದು ಎನ್ನುವ ಲೆಕ್ಕಾಚಾರವೂ ಇದೆ ಎಂದು ಹೇಳಲಾಗುತ್ತಿದೆ. ಯುಟಿ ಇಫ್ತಿಕಾರ್ ಅವರು ಇದುವರೆಗೂ ಬಹಿರಂಗ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದು ಕಡಿಮೆ, ಪಕ್ಷದಲ್ಲೂ ಹೆಚ್ಚಾಗಿ ಗುರುತಿಸಿಕೊಂಡಿಲ್ಲ. ಆದರೆ ಪಕ್ಷದಲ್ಲಿ ಇಫ್ತಿಕಾರ್ ಅವರಿಗೆ ಇರುವ ಸಂಪರ್ಕ ಅದ್ಭುತ. ರಾಷ್ಟ್ರೀಯ ನಾಯಕರ ಜೊತೆಗೆ ಆತ್ಮೀಯ ಸಂಬಂಧವನ್ನ ಹೊಂದಿರುವ ಇಫ್ತಿಕಾರ್ ಅವರಿಗೆ ಇದುವೇ ವರದಾನ ಎನ್ನಲಾಗಿದೆ. ಅನಿವಾಸಿ ಭಾರತೀಯರು, ಉದ್ಯಮಿಗಳು, ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯವರ ಜೊತೆಗೆ ಹೊಂದಿರುವ ಉತ್ತಮ ಒಡನಾಟ ಇಫ್ತಿಕಾರ್ಗೆ ಟಿಕೆಟ್ ಸಿಗುವಂತೆ ಮಾಡಿದೆ ಎನ್ನಲಾಗಿದೆ. ಆದರೆ ಟಿಕೆಟ್ ಆಕಾಂಕ್ಷಿಗಳ ರೇಸ್ನಲ್ಲಿ ಹಲವು ಹೆಸರುಗಳು ಕೇಳಿಬರುತ್ತಿದ್ದು, ಶೀಘ್ರವೇ ಎಲ್ಲ ಬಹಿರಂಗಗೊಳ್ಳಲಿದೆ ಎನ್ನುತ್ತಿದೆ ಕಾಂಗ್ರೆಸ್ ಮೂಲಗಳು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.